ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಬೇಲ್ ಸಿಗುತ್ತಾ ಅಥವಾ ಜೈಲೇ ಮುಂದುವರಿಯುತ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇಂದು ದರ್ಶನ್ ಸೇರಿ 6 ಜನರ ಬೇಲ್ ಭವಿಷ್ಯ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ. ಕೊಲೆ ಕೇಸಲ್ಲಿ ತಗ್ಲಾಕೊಂಡಿರುವ ದರ್ಶನ್ ಹಾಗೂ ಸಂಗಡಿಗರು ಬೇಲ್ಗಾಗಿ ಒದ್ದಾಡ್ತಾ ಇದ್ದಾರೆ. ಸದ್ಯ ಮಧ್ಯಂತರ ಬೇಲ್ ಮೇಲೆ ದರ್ಶನ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ರೆ ಜೈಲಲ್ಲೇ ದಿನ ದೂಡ್ತಾ ಇರುವ ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್, ಅನುಕುಮಾರ್ ಜಾಮೀನಿಗಾಗಿ ಪರಿತಪಿಸ್ತಾ ಇದ್ದಾರೆ. ಯಾವಾಗ ಬೇಲ್ ಸಿಗುತ್ತಪ್ಪ ಅಂತ ಕಾತುರದಲ್ಲಿದ್ದಾರೆ. ಇವತ್ತು ದರ್ಶನ್ ಸೇರಿ 6 ಜನರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯಲಿದ್ದು, ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್ ಹಾಗೂ ಅನುಕುಮಾರ್ ಜಾಮೀನು ಭವಿಷ್ಯ ಗೊತ್ತಾಗುತ್ತೆ. ರೆಗ್ಯುಲರ್ ಜಾಮೀನಿಗಾಗಿ ಸಿವಿ ನಾಗೇಶ್ ವಾದ. ಈಗಾಗಲೇ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಪರವಾಗಿ ಅವರ ವಕೀಲ ಸಿವಿ ನಾಗೇಶ್ ರೆಗ್ಯುಲರ್ ಜಾಮೀನಿಗಾಗಿ ಕಳೆದ ಮಂಗಳವಾರ ವಾದ ಮಾಡಿದ್ರು. ಇವತ್ತು ಸಿವಿ ನಾಗೇಶ್ ವಾದ ಮುಂದುವರಿಸುವ ಸಾಧ್ಯತೆ ಇದೆ. ಇದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಇನ್ನು ಪವಿತ್ರ ಗೌಡ ಪರ ಟಾಮಿ ಸಬಾಸ್ಟಿಯನ್ ವಾದವನ್ನ ಮಂಡಿಸಲಿದ್ದಾರೆ. ಲಕ್ಷ್ಮಣ್, ನಾಗರಾಜ್, ಜಗದೀಶ್ ಹಾಗೂ ಅನುಕುಮಾರ್ ಪರ ಸಂದೇಶ್ ಚೌಟಾ ಹಾಗೂ ರಂಗನಾಥ್ ರೆಡ್ಡಿಯಿಂದ ವಾದ ನಡೆಯಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಡಿಕಲ್ ಬೇಲ್ ಮೇಲೆ ಹೊರಗಿರುವ ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನಿಗಾಗಿ ಒದ್ದಾಡುತ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಎಸ್ಪಿಪಿ ಬಳಿ ಪ್ರಮುಖ ಅಸ್ತ್ರವೊಂದಿದ್ದು ಬೇಲ್ಗೆ ಬ್ರೇಕ್ ಹಾಕುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಏನದು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಬೆನ್ನು ನೋವಿನ ಸಮಸ್ಯೆಯ ಕಾರಣ ನೀಡಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡುತ್ತಿದ್ದಾನೆ. ಆರೋಪಿಗೆ ಮತ್ತೆ ಜೈಲಿಗೆ ಹೋಗಲು ಸುತಾರಾಮ್ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ರೆಗ್ಯುಲರ್ ಬೇಲ್ ಪಡೆಯಲೇಬೇಕೆಂದು ಒದ್ದಾಡುತ್ತಿದ್ದಾನೆ. ಎಸ್ಪಿಪಿ ಬತ್ತಳಿಕೆಯಲ್ಲಿದೆ ಆ ಪ್ರಮುಖ ಅಸ್ತ್ರ. ಡಿ ಬೇಲ್ ಕ್ಯಾನ್ಸಲ್ಗೆ ಪ್ರಸನ್ನ ಕುಮಾರ್ ಪ್ಲಾನ್. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸದ್ಯ ಪ್ರಸನ್ನ ಕುಮಾರ್ಗೆ ಪ್ರಮುಖವಾದ ಅಸ್ತ್ರ ಸಿಕ್ಕಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೇ ಇರುವುದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಮುನ್ನ ದರ್ಶನ್ ಆಪರೇಷನ್ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ಹಾಗಾದರೆ ದರ್ಶನ್ ಆಪರೇಷನ್ ಸಂಬಂಧ ಎಸ್ಪಿಪಿ ಮಾಡಲಿರುವ ವಾದವೇನು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ವಿರುದ್ಧ ಆಪರೇಷನ್ ಅಸ್ತ್ರ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ 4 ವಾರ ಆಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ಕೊಲೆ ಆರೋಪಿಗೆ ಬಿಪಿ ಇದೆ ಎಂದು ನೆಪ ಮಾಡಲಾಗುತ್ತಿದೆ. ದರ್ಶನ್ಗೆ ಬಿಪಿ ಇದೆ ಎಂದು ಬಿಮ್ಸ್ ನೀಡಿದ ವರದಿಯಲ್ಲಿಲ್ಲ. ತುರ್ತು ಆಪರೇಷನ್ ಆಗಲೇಬೇಕು ಎಂದು ಕಾರಣ ನೀಡಿ ಮೆಡಿಕಲ್ ಬೇಲ್ ಪಡೆಯಲಾಗಿದೆ. ಮೂತ್ರ ನಿಯಂತ್ರಣದ ಸಮಸ್ಯೆ, ಪಾರ್ಶ್ವವಾಯು ಸಮಸ್ಯೆ ಕಾರಣ ನೀಡಲಾಗಿದೆ. ಆದರೆ ಎಷ್ಟು ಅಪಾಯದ ಸಾಧ್ಯತೆಗಳಿದ್ರೂ ಆಪರೇಷನ್ ಮಾಡಿಲ್ಲ. 4 ವಾರಗಳಿಂದ ಬಿಜಿಎಸ್ನಲ್ಲಿದ್ದರೂ ಬಿಪಿ ನಿಯಂತ್ರಿಸಲು ಆಗಲಿಲ್ವೇ ಎಂದು ವಾದ ಮಂಡಿಸಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಎಂದು ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದದ ಮೇಲೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಬೇಲ್ ಸಿಗುತ್ತಾ ಅಥವಾ ಜೈಲೇ ಮುಂದುವರಿಯುತ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇಂದು ದರ್ಶನ್ ಸೇರಿ 6 ಜನರ ಬೇಲ್ ಭವಿಷ್ಯ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ. ಕೊಲೆ ಕೇಸಲ್ಲಿ ತಗ್ಲಾಕೊಂಡಿರುವ ದರ್ಶನ್ ಹಾಗೂ ಸಂಗಡಿಗರು ಬೇಲ್ಗಾಗಿ ಒದ್ದಾಡ್ತಾ ಇದ್ದಾರೆ. ಸದ್ಯ ಮಧ್ಯಂತರ ಬೇಲ್ ಮೇಲೆ ದರ್ಶನ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ರೆ ಜೈಲಲ್ಲೇ ದಿನ ದೂಡ್ತಾ ಇರುವ ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್, ಅನುಕುಮಾರ್ ಜಾಮೀನಿಗಾಗಿ ಪರಿತಪಿಸ್ತಾ ಇದ್ದಾರೆ. ಯಾವಾಗ ಬೇಲ್ ಸಿಗುತ್ತಪ್ಪ ಅಂತ ಕಾತುರದಲ್ಲಿದ್ದಾರೆ.
ಇವತ್ತು ದರ್ಶನ್ ಸೇರಿ 6 ಜನರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯಲಿದ್ದು, ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್ ಹಾಗೂ ಅನುಕುಮಾರ್ ಜಾಮೀನು ಭವಿಷ್ಯ ಗೊತ್ತಾಗುತ್ತೆ. ರೆಗ್ಯುಲರ್ ಜಾಮೀನಿಗಾಗಿ ಸಿವಿ ನಾಗೇಶ್ ವಾದ. ಈಗಾಗಲೇ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಪರವಾಗಿ ಅವರ ವಕೀಲ ಸಿವಿ ನಾಗೇಶ್ ರೆಗ್ಯುಲರ್ ಜಾಮೀನಿಗಾಗಿ ಕಳೆದ ಮಂಗಳವಾರ ವಾದ ಮಾಡಿದ್ರು. ಇವತ್ತು ಸಿವಿ ನಾಗೇಶ್ ವಾದ ಮುಂದುವರಿಸುವ ಸಾಧ್ಯತೆ ಇದೆ. ಇದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಇನ್ನು ಪವಿತ್ರ ಗೌಡ ಪರ ಟಾಮಿ ಸಬಾಸ್ಟಿಯನ್ ವಾದವನ್ನ ಮಂಡಿಸಲಿದ್ದಾರೆ. ಲಕ್ಷ್ಮಣ್, ನಾಗರಾಜ್, ಜಗದೀಶ್ ಹಾಗೂ ಅನುಕುಮಾರ್ ಪರ ಸಂದೇಶ್ ಚೌಟಾ ಹಾಗೂ ರಂಗನಾಥ್ ರೆಡ್ಡಿಯಿಂದ ವಾದ ನಡೆಯಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಡಿಕಲ್ ಬೇಲ್ ಮೇಲೆ ಹೊರಗಿರುವ ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನಿಗಾಗಿ ಒದ್ದಾಡುತ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಎಸ್ಪಿಪಿ ಬಳಿ ಪ್ರಮುಖ ಅಸ್ತ್ರವೊಂದಿದ್ದು ಬೇಲ್ಗೆ ಬ್ರೇಕ್ ಹಾಕುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಏನದು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಬೆನ್ನು ನೋವಿನ ಸಮಸ್ಯೆಯ ಕಾರಣ ನೀಡಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡುತ್ತಿದ್ದಾನೆ. ಆರೋಪಿಗೆ ಮತ್ತೆ ಜೈಲಿಗೆ ಹೋಗಲು ಸುತಾರಾಮ್ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ರೆಗ್ಯುಲರ್ ಬೇಲ್ ಪಡೆಯಲೇಬೇಕೆಂದು ಒದ್ದಾಡುತ್ತಿದ್ದಾನೆ. ಎಸ್ಪಿಪಿ ಬತ್ತಳಿಕೆಯಲ್ಲಿದೆ ಆ ಪ್ರಮುಖ ಅಸ್ತ್ರ. ಡಿ ಬೇಲ್ ಕ್ಯಾನ್ಸಲ್ಗೆ ಪ್ರಸನ್ನ ಕುಮಾರ್ ಪ್ಲಾನ್. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸದ್ಯ ಪ್ರಸನ್ನ ಕುಮಾರ್ಗೆ ಪ್ರಮುಖವಾದ ಅಸ್ತ್ರ ಸಿಕ್ಕಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೇ ಇರುವುದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಮುನ್ನ ದರ್ಶನ್ ಆಪರೇಷನ್ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ಹಾಗಾದರೆ ದರ್ಶನ್ ಆಪರೇಷನ್ ಸಂಬಂಧ ಎಸ್ಪಿಪಿ ಮಾಡಲಿರುವ ವಾದವೇನು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ವಿರುದ್ಧ ಆಪರೇಷನ್ ಅಸ್ತ್ರ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ 4 ವಾರ ಆಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ಕೊಲೆ ಆರೋಪಿಗೆ ಬಿಪಿ ಇದೆ ಎಂದು ನೆಪ ಮಾಡಲಾಗುತ್ತಿದೆ. ದರ್ಶನ್ಗೆ ಬಿಪಿ ಇದೆ ಎಂದು ಬಿಮ್ಸ್ ನೀಡಿದ ವರದಿಯಲ್ಲಿಲ್ಲ. ತುರ್ತು ಆಪರೇಷನ್ ಆಗಲೇಬೇಕು ಎಂದು ಕಾರಣ ನೀಡಿ ಮೆಡಿಕಲ್ ಬೇಲ್ ಪಡೆಯಲಾಗಿದೆ. ಮೂತ್ರ ನಿಯಂತ್ರಣದ ಸಮಸ್ಯೆ, ಪಾರ್ಶ್ವವಾಯು ಸಮಸ್ಯೆ ಕಾರಣ ನೀಡಲಾಗಿದೆ. ಆದರೆ ಎಷ್ಟು ಅಪಾಯದ ಸಾಧ್ಯತೆಗಳಿದ್ರೂ ಆಪರೇಷನ್ ಮಾಡಿಲ್ಲ. 4 ವಾರಗಳಿಂದ ಬಿಜಿಎಸ್ನಲ್ಲಿದ್ದರೂ ಬಿಪಿ ನಿಯಂತ್ರಿಸಲು ಆಗಲಿಲ್ವೇ ಎಂದು ವಾದ ಮಂಡಿಸಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಎಂದು ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದದ ಮೇಲೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.